ಇದು ಹೃದಯಗಳ ವಿಷಯ. ಅಲ್ಟಿಮೇಟ್ಲಿ ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಏನೆಲ್ಲ ಪಾಲಿಸ್ಬೇಕು ಸರ್? ವೆರಿ ಸಿಂಪಲ್ ಆಕ್ಚುಲಿ. ವೆರಿ ಸಿಂಪಲ್ ಆಕ್ಚುಲಿ. ಅಳವಡಿಸ್ಕೊಂಡ್ರೆ ಏನ್ ದೊಡ್ಡ ವಿಷಯ ಏನಲ್ಲ. ಇದಕ್ಕೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಬೇಕಾಗುತ್ತೆ. ಸೊ ಆನ್ ಅ ಡೈಲಿ ಬೇಸಿಸ್ ಇದನ್ನ ನಾವು ಲಾಂಗ್ ಟರ್ಮ್ ಅಂತ ಎಲ್ಲ ಇಟ್ಕೊಳಕ್ ಹೋಗ್ಬಾರ್ದು. ಆನ್ ಅ ಡೈಲಿ ಬೇಸಿಸ್ ಮಾಡ್ಕೊಂಡ್ರೆ ವೆರಿ ಸಿಂಪಲ್. ನಾನು ಇವತ್ತೇನು ಊಟ ಮಾಡ್ತೀನೋ, ಎಷ್ಟು ಕ್ಯಾಲೋರೀಸ್ ತಗೊಳ್ತೀನೋ ಅದನ್ನ ಇವತ್ತೇ ಕರಗಿಸ್ಬೇಕು. ಕರಗಿಸೋಕ್ ಆಗ್ತಾ ಇಲ್ಲ ಅಂದ್ರೆ ತಗೋಬಾರ್ದು. ವೆರಿ ಸಿಂಪಲ್. ಬಟ್ ಕ್ರೇವಿಂಗ್ಸ್ ಅನ್ನೋದು ಆಗುತ್ತಲ್ಲ ಸರ್ ಅವ್ರಿಗೆ? ಕ್ರೇವಿಂಗ್ ಅಗೇನ್ ಇಟ್ಸ್ ಹಿಯರ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಆಹಾರ, ಫುಡ್ ಏನಿದೆ, ಡಯಟ್ ಅಂತ ನೀವೇನ್ ಹೇಳಿದ್ರಿ, ಹಸಿವು ಅಂತ ನಾವೇನ್ ಮಾತಾಡ್ತೀವಿ, ಇಟ್ ಇಸ್ ಆಲ್ ಅ ಮೆಂಟಲ್ ಗೇಮ್. ಸೊ ನಾವು ಇಲ್ಲಿ ರೂಢಿಸ್ಕೊಂಡ್ಬಿಟ್ರೆ ಏನ್ ದೊಡ್ಡ ವಿಷಯ ಏನಲ್ಲ. ಅಂದ್ರೆ ನಾವು ದಿನಕ್ಕೆ ಒಂದ್ ಮಕ್ಳು ಅಂದ್ರೆ ಜಸ್ಟ್ ಸರ್, ಇವಾಗ ಮಕ್ಳಿಗೆ ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ, ಆ ಸ್ಕೂಲಲ್ಲೇ ಮಾಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ನಾಕ್ಸ್ಗೆ ಏನಾದ್ರು ಕೊಟ್ಟು ಕಳ್ಸಿ, ಮತ್ತೆ ಆಫ್ಟರ್ನೂನ್ ಲಂಚ್, ಮತ್ ಮಕ್ಳು ಸಂಜೆ ಬಂದಿದ ತಕ್ಷಣ ಮತ್ತೆ ಸ್ನಾಕ್ಸ್. ಈ ಒಂದು ಏನ್ ಈ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ತಾ ಈ ಸ್ನಾಕ್ಸ್ ಅನ್ನೋ ವಿಚಾರದಲ್ಲೇನೆ ಮಕ್ಕಳನ್ನ ನಾವೇ ಅನಾರೋಗ್ಯನ ತುಂಬ್ತಿದೀವ ಅನ್ನೋದು. ಇದು ಈಗ ನೀವು ಸ್ನಾಕ್ಸ್ ಅಂತ ಹೇಳಿದ್ರಿ. ಏನು ಸ್ನಾಕ್ಸ್ ಅಂದ್ರೆ ನಿಮ್ ಪ್ರಕಾರ? Can you list certain snacks? ಇಲ್ಲಿ ಸ್ನಾಕ್ಸ್ ಅಂದ್ರೆ ನೀವು ಪ್ರಶ್ನೆ ಕೇಳ್ಬೇಕು, ನಾನೇ ಕೇಳ್ತಾ ಇದೀನಿ ನಿಮ್ಗೆ. ಅಲ್ಲ, ಸ್ನಾಕ್ಸ್ ಅಂದ್ರೆ ಅಲ್ಲ ಸರ್. ಇವಾಗ ಸ್ನಾಕ್ಸ್ ಅಂದ್ರೆ ಏನ್ ಹೇಳಿ, ಬೇಕರಿ ಐಟಮ್ಸ್. ದಟ್ ಇಸ್ ದ ಥಿಂಗ್. ಅದು ಮೆಂಟಾಲಿಟಿಗೆ ಬಂದ್ಬಿಡಿದೆ. ಏನ್ ಇವೆಲ್ಲ ಏನು ಹೊಸ ಅದಲ್ಲ. ಸ್ನಾಕ್ಸ್ ನಮ್ ತಾತನ ಕಾಲದಲ್ಲೂ ತಿಂತಾ ಇದ್ರು. ಅವರು ಸಣ್ಣರಿದ್ದಾಗ ತಿಂತಾರೆ, ನಾವೆಲ್ಲ ಖಾರಪುರಿ ತಿಂತಿದ್ವಿ. ನಾವು ಸ್ನಾಕ್ಸ್ ಇದ್ದಾಗ ಏನಿರೋದು, ಅವರೆಲ್ಲ ಅವರು ನಮ್ಮ ತಾಯಿಯವರು ಸಣ್ಣವರಿದ್ದಾಗ ಅವ್ರು ಏನು ಸ್ನಾಕ್ಸ್ ತಿಂತಾ ಇದ್ರು ಅಂತ ಕೇಳಿದ್ರೆ ನಮ್ಗ ಅವೆಲ್ಲ ಕಾನ್ಸೆಪ್ಟೇ ಇಲ್ಲ. ಅವ್ರು ಈಗ ಮನೆಯಲ್ಲಿ ಮಾಡಿರ್ತಕ್ಕಂತ ಏನಾದ್ರು ಕಾಳುಗಳಿಂದ ಮಾಡಿರ್ತಕ್ಕಂಥ ಆಹಾರ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಹಣ್ಣುಗಳಿರ್ಬೋದು, ಅಥವಾ ಬೇರೆ ಬೇರೆ ಮನೆಯಲ್ಲಿ ಮಾಡಿರ್ತಕ್ಕಂಥ ತಿಂಡಿಗಳನ್ನ ಬಳಸೋರು ಅವ್ರು. ಹೌದಾ? ಈಗ ನಾವ್ ಏನ್ ತಿಂತೀವಿ? ಈ ಕಡಲೆಕಾಳು ಉಸ್ಲಿ ಅಂತ ಕೊಡೋರು ದೇವಸ್ಥಾನದಲ್ಲೆಲ್ಲ ನೀವು ಪ್ರಸಾದಕ್ಕೆ ಹೋದ್ರೆ ಬಹಳ ಜನ ಕಡಲೆಕಾಳು ಉಸ್ಲಿ ಕೊಡೋರು. ಈಗ ಎಷ್ಟ್ ಕಡೆ ಕೊಡ್ತಾ ಇದ್ದಾರೆ? ಈ ಎಲ್ಲಾ ಕಡೆ ಹೋದ್ರೆ ರೈಸ್ ಬೇಸ್ಡ್ ಏನೋ ಸಿಂಪಲ್ ಆಗಿ ಕೊಡ್ತಾರೆ. ಕಡಲೆಕಾಳಲ್ಲಿ ಮೆಗ್ನೀಷಿಯಂ ತುಂಬಾ ಹೈ ಇರುತ್ತೆ, ಪ್ರೋಟೀನ್ ತುಂಬಾ ಹೈ ಇರುತ್ತೆ, ಫೈಬರ್ ತುಂಬಾ ಹೈ ಇರುತ್ತೆ. ಸೊ ಕಡಲೆಕಾಳು ಇಸ್ ಎ ಸೂಪರ್ ಫುಡ್. ಅದು ಕಡಲೆಕಾಳಿನ ನೀವು ಬೇಯಿಸ್ಬಿಟ್ಟು ಕೋಸಂಬರಿನೋ ಪಲ್ಯನೋ ಮಾಡ್ಕೊಟ್ರೆ ಸೊ ತುಂಬಾ ಅದರಿಂದ ಆರೋಗ್ಯ ಬರ್ತದೆ. ಆ ಕಾನ್ಸೆಪ್ಟ್ ಅಲ್ಲಿ ಅವಾಗ ಕೊಡೋರು. ಈಗ ಎಷ್ಟ್ ಕಡೆ ಕೊಡ್ತಾ ಇದ್ದಾರೆ, ಎಷ್ಟು ಜನ ತಗೊಳ್ತಾರೆ? ಚಿತ್ರಾನ್ನ. ಸೊ ಮಕ್ಳಿಗೂ ಕೂಡ ನೀವು ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಕಡಲೆಕಾಳಿನ ಕೋಸಂಬರಿ ಮಾಡ್ಕೊಡಿ, ಕಡಲೆಕಾಳಿಂದು ಪಲ್ಯ ಮಾಡ್ಕೊಡಿ, ಕಡಲೆಕಾಳನ್ನ ಅವ್ರು ತಗೊಳ್ಳಿ, ಬೇರೆ ಕಾಳುಗಳನ್ನ ಮಾಡಿಸಿ, ಬೇಳೆ ಮೊಳಕೆ ಕಾಳುಗಳು ಕೋಸಂಬರಿ ಕೊಡಿ. ಈಗ ಮಕ್ಕಳಿಗೆ ರುಚಿನ ಹೇಳ್ಕೊಡೋರೆ ನಾವು ದೊಡ್ಡವರು. ನಾವು ಯಾವ ರೀತಿ ಹೇಳ್ಕೊಡ್ತೀವೋ ಆ ತರ ತಗೊಳ್ತಾರೆ. ಸೊ ನೀವು ಕೊರಿಯಾದಲ್ಲಿ ನೋಡ್ಬೋದು, ಥೈಲ್ಯಾಂಡ್ ಅಲ್ಲಿ ನೋಡ್ಬೋದು, ಜಪಾನ್ ಅಲ್ಲಿ ನೋಡ್ಬೋದು. ಅವ್ರಿಗೆಲ್ಲ ನೀವು ಈ ತರ ಪ್ಯಾಕ್ಡ್ ಫುಡ್ ಕೊಟ್ರೆ ಅವ್ರು ಮುಟ್ಟೋದಿಲ್ಲ ಬಹಳ ಜನ. ಅವ್ರಿಗೆ ನೀವು ನಮ್ಮ ಏನು ಸೊಪ್ಪು ತರಕಾರಿಗಳಿರ್ಬೋದು ಅಥವಾ ನಮ್ಮ ಇದೆಲ್ಲ ಇದ್ರೆ ಅದನ್ನ ಹಂಗಂಗೆ ತಿಂತಾರ ಅವರು. ಬಿಕಾಸ್ ಅವ್ರು ಟ್ರೈನ್ಡ್ ಹಾಗೆ, ಅವ್ರ ಮೈಂಡ್ ಮೆಂಟಾಲಿಟಿ ಇನ್ಕ್ಲಿನೇಷನ್ ಹಂಗಿದೆ. ಮೊಟ್ಟೆ ಹಂಗೆ ತಿನ್ಬಿಡ್ತಾರ ಅವರು. ನಮ್ಮಲ್ಲಿ ಎಷ್ಟು ಜನ ತಿಂತಾರೆ? ಅದಕ್ಕೆ ಏನೇನೋ ಮಾಡಿ, ಏನೇನೋ ಮಸಾಲೆ ಎಲ್ಲ ಮಾಡಿ ಹಾಕ್ತಾರೆ, ಮಕ್ಳು ಮುಟ್ಟೋದಿಲ್ಲ ಅಂತಾರೆ. ತರಕಾರಿಗಳೆಲ್ಲ ಸೈಡ್ ಹಾಕ್ತಾರೆ. ಯಾಕೆಂದ್ರೆ ನಾವು ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಿಡು ತರಕಾರಿ, ಆಮೇಲೆ ತರಕಾರಿ ಅನ್ನೋದು ಏನೋ ಒಂದು ಇದು ಅನ್ನೋ ತರ ಒಂದು ಬಿಂಬಿಸ್ಬಿಟ್ಟಿದೀವಿ. ಸೊ ಹಾಗಾಗಿ ಒಂದ್ ಸ್ವಲ್ಪ ಅವ್ರಿಗೆ ಮಕ್ಳಿಗೆ ಸ್ಟ್ರಿಕ್ಟ್ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು. ಬ್ಯಾಲೆನ್ಸ್ ಡಯಟ್ ನ ನಾವು ಕೊಡ್ಲೇಬೇಕಾಗತ್ತೆ. ಆಹಾರ ಪದ್ಧತಿನ ನಾವು ಹೆಂಗೆ ಹೇಳ್ಕೊಡ್ತೀವೋ ಹಂಗೆ ತಗೊಳ್ಳೋದವ್ರು. ಇದು ಹೃದಯಗಳ ವಿಷಯ.